ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಹೊಸ ವರ್ಷ 2025 ಹಾರ್ದಿಕ ಶುಭಾಶಯಗಳು. 2025 ಹ್ಯಾಪಿ ನ್ಯೂ ಇಯರ್. ಈ ವರ್ಷವು ತಮಗೆ ಯಶಸ್ಸು, ಕೀರ್ತಿ, ಜಯಲಾಭ, ಆಯುಷ್, ಆರೋಗ್ಯ, ಕೀರ್ತಿಗಳು ಸಿದ್ಧಿಯಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ, ಈ ಕನ್ಯಾ ರಾಶಿಗೆ 2025 ವರ್ಷವು ಯಾವ ರೀತಿ ಪ್ರಭಾವವನ್ನು ಪಡೆದ ಅನ್ನೋದರ ಸಂಕ್ಷಿಪ್ತವಾದ ಒಂದು ಮುನ್ನೋಟವನ್ನು ಈ ವಿಡಿಯೋದಲ್ಲಿ ಗಮನಿಸೋಣ. ಈಗಾಗಲೇ 2025 ಅಥವಾ 2025ರಲ್ಲಿ ಯಾವೆಲ್ಲ ರಾಶಿಗಳಿಗೆ ಉತ್ತಮ ಫಲ, ಯಾರಿಗೆ ಮಧ್ಯಮ ಫಲ, ಯಾರಿಗೆ ಸ್ವಲ್ಪ ಸಂಕಷ್ಟ ಫಲ ಅನ್ನೋದರ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಜೊತೆಗೆ ಅದರ ಆರಂಭದಲ್ಲಿ ಜಾಗತಿಕವಾದ ಒಂದು ಫಲದ ಒಂದು ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ಅದನ್ನು ತಾವೆಲ್ಲರೂ ವೀಕ್ಷಿಸಿದ್ದೀರಾ? ಯಾರೋ ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಳ್ಳಿ. ಜೊತೆಗೆ ಅಲ್ಲಿರುವಂಥ ಒಂದು ಉಪಯುಕ್ತ ಮಾಹಿತಿಯನ್ನು ಪಡೆದುಕೊಳ್ಳಿ. ಈಗ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ, ಕನ್ಯಾ ರಾಶಿಗೆ ಈ ವರ್ಷ ಸುಮಾರು ಮಿಶ್ರ ಫಲಗಳ ಅಥವಾ ಮಧ್ಯಮ ಫಲಗಳ ಒಂದು ಸೂಚನೆ ಬರುತ್ತೆ. ಯಾಕಂದರೆ ಅಲ್ಲಿ ಗುರುವಿನ ಬಲ ನಿಮಗೆ ಮೇ 15ರ ಬಳಿಕ ಗುರುವಿನ ಬಲ ಇದ್ದಂಥ ಗುರುವಿನ ಬಲ ನಿವಾರಣೆ ಆಗುತ್ತೆ. ಜೊತೆಗೆ ಅಲ್ಲಿ ಇದ್ದಂತಹ ಇನ್ನಿತರ ಗ್ರಹಗಳ ಬೆಂಬಲ ಅಂದರೆ ಶನಿ ಮಹಾರಾಜರ ಪರಿವರ್ತನೆ ಆಗ್ತದೆ. ಶನಿ ಮಹಾರಾಜರು ನಿಮಗೆ ಮಾರ್ಚ್ವರೆಗೆ ಪೂರಕವಾಗಿದ್ದರು. ಅಂದರೆ ಗುರು ಮತ್ತು ಶನಿ ಇವೆರಡು ಗ್ರಹಗಳು ನಿಮಗೆ ಈ ಕಳೆದ ವರ್ಷದಲ್ಲಿ ಅಂದರೆ 24ರಲ್ಲಿ ಪೂರಕವಾಗಿದ್ದರು. ಈ ವರ್ಷದಲ್ಲಿ 2025ನಲ್ಲಿ ಮಾರ್ಚ್ವರೆಗೆ ಮಾತ್ರ ನಿಮಗೆ ಶನಿ ಮಹಾರಾಜರು ಪೂರಕವಾಗಿರ್ತಾರೆ. ಅದೇ ರೀತಿ ಈ ಗುರುವಿನ ವಿಶೇಷವಾದ ಅನುಗ್ರಹ ನಿಮಗೆ ಈ ಮೇ 15ರವರೆಗೆ ಅಷ್ಟೇ ಇರುತ್ತೆ. ಅಲ್ಲಿ ಮೇ 15ಕ್ಕೆ ಆಗುವಂಥ ಗುರುವಿನ ಪರಿವರ್ತನೆ ಬಳಿಕ ನಿಮಗೆ ಅಲ್ಲಿ ಗುರುಬಲ ಇರುವುದಿಲ್ಲ, ಶನಿ ಮಹಾರಾಜರ ವಿಶೇಷವಾದ ಬೆಂಬಲ ಇರುವುದಿಲ್ಲ. ಅಂದರೆ ಇವೆಲ್ಲ ಅಪರೂಪಕ್ಕೆ ಬರುವಂತಹ ಘಟನೆಗಳು. ಅಲ್ಲಿ ಶನಿ ಮಹಾರಾಜರ ಒಂದು ಅವಕಾಶಗಳು ನಿಮಗೆ ಪದೇ ಪದೇ ಸಿಗುವುದಿಲ್ಲ. 12 ವರ್ಷಕ್ಕೊಮ್ಮೆ, 18 ವರ್ಷಕ್ಕೊಮ್ಮೆ, 30 ವರ್ಷಕ್ಕೊಮ್ಮೆ ಎಲ್ಲ ಶನಿ ಮಹಾರಾಜರ ಒಂದು ನಮಗೆ ಅನುಗ್ರಹಗಳು ಸಿಗುವಂಥದ್ದು. ಅದೇ ರೀತಿ ಈ ಗುರುವಿನ ಬೆಂಬಲ ಸಹ ಹಾಗೆ ಎಲ್ಲ ವರ್ಷಗಳು ನಿಮಗೆ ಗುರುಬಲ ಎಲ್ಲ ರಾಶಿಗೂ ಇರೋದಿಲ್ಲ. ಒಂದು ವರ್ಷದಲ್ಲಿ ಕೇವಲ 5 ರಾಶಿಗಳಿಗಷ್ಟೇ ಇರುವಂಥ ಗುರುಬಲ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಿಮಗೆ ಗುರುಬಲ ಸಹ ಅಂತ್ಯ ಆಗುತ್ತೆ. ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಸ್ವಲ್ಪ ಸವಾಲುಗಳು, ಸಂಕಷ್ಟಗಳು ಅಥವಾ ಏರುಪೇರುಗಳು ಜಾಸ್ತಿ ಇರ್ತವೆ. ಕಳೆದ ವರ್ಷಕ್ಕಿಂತ ಅಂದರೆ 2024ಕ್ಕಿಂತ 25ರಲ್ಲಿ ಸ್ವಲ್ಪ ಮಿಶ್ರ ಫಲದ ಸೂಚನೆ ಜಾಸ್ತಿ ಇರುತ್ತೆ. ಜೊತೆಗೆ ಇಲ್ಲಿ ಇದಲ್ಲದೆ ಇಷ್ಟು ದಿನ ಈ ರಾಹುಕೇತುಗಳ ಪರಿವರ್ತನೆ ವಿಚಾರ ಗಮನಿಸಿದಾಗ, ಅಲ್ಲಿ ರಾಹುಕೇತುಗಳ ಚಲನೆ ಸಹ ನಿಮಗೆ ಈ ವರ್ಷದಲ್ಲಿ ಅಲ್ಲಿ ವಿಶೇಷವಾಗಿ ರಾಹುವಿನ ಪರಿವರ್ತನೆ ಆಗುತ್ತೆ. ರಾಹು ನಿಮಗೆ ಈ ವರ್ಷದಲ್ಲಿ ಮತ್ತೊಮ್ಮೆ ಪೂರಕವಾಗಿ ಬರಲಿದ್ದಾನೆ. ಆದರೆ ಅಲ್ಲಿ ಕೇತು ನಿಮಗೆ ಅಲ್ಲಿ ವ್ಯಯಸ್ಥಾನದಲ್ಲಿ ಬರ್ತಾನೆ. ಜನ್ಮಸ್ಥಾನದಲ್ಲಿ ಇದ್ದಂತಹ ಕೇತು ಈಗ ಮುಂದಿನ ರಾಶಿ ಅಂದರೆ ಅಲ್ಲಿ ಅವನು ಅಪಸವ್ಯವಾಗಿ ಹೋಗುವಂಥದ್ದು ಸಿಂಹರಾಶಿಯಲ್ಲಿ ನಿಮ್ಮ ರಾಶಿಗೆ ನಷ್ಟದಲ್ಲಿ ಇರುತ್ತಾನೆ. ಹಾಗಾಗಿ ಈ ರೀತಿ ವರ್ಷದಲ್ಲಿ ಸ್ವಲ್ಪ ಮಿಶ್ರ ಫಲದ ಸೂಚನೆ ಇರುತ್ತೆ. ಕೆಲವೊಂದು ಗ್ರಹಗಳು ಉತ್ತಮ ಫಲವನ್ನು ಕೊಡ್ತವೆ, ಕೆಲವೊಂದು ತಿಂಗಳಲ್ಲಿ ಸ್ವಲ್ಪ ಕ್ಲಿಷ್ಟಕರವಾದ ಫಲಗಳು ಬರುತ್ತವೆ, ಕೆಲವೊಂದು ತಿಂಗಳಲ್ಲಿ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆಗಳಾಗುವಂಥದ್ದು, ಜೊತೆಗೆ ಸಣ್ಣ ಪುಟ್ಟ ಕೆಲವು ಅವಘಡಗಳು ಅಥವಾ ಆಪರೇಷನ್ನಂತಹ ಘಟನೆಗಳು ಸಹ ಈ ವರ್ಷದಲ್ಲಿ ಕೆಲವರಿಗೆ ಅವಶ್ಯಕತೆ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಏಳು ಬೀಳುಗಳ ವರ್ಷ ಅಥವಾ ಸ್ವಲ್ಪ ಸಮ್ಮಿಶ್ರ ಫಲಗಳ ಒಂದು ವರ್ಷಗಳಂತ ಕಂಡುಬರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಆರೋಗ್ಯದ ವಿಚಾರ ಗಮನಿಸಿದಾಗ, ಆರೋಗ್ಯದಲ್ಲಿ ನಿಮಗೆ ಆರಂಭದಲ್ಲಿ ಅಷ್ಟೇನು ಕೊರತೆಗಳಿರೋದಿಲ್ಲ. ಆರಂಭದ ಜನವರಿ ಫೆಬ್ರವರಿ ತಿಂಗಳೆಲ್ಲ ಸ್ವಲ್ಪ ಆರೋಗ್ಯ ಎಲ್ಲ ಸುಧಾರಣೆ ಚೆನ್ನಾಗಿರುತ್ತೆ. ಆದರೆ ಯಾವಾಗ ಈ ಮಾರ್ಚ್ ತಿಂಗಳಲ್ಲಿ ಶನಿ ಮಹಾರಾಜರ ಪರಿವರ್ತನೆ ಆಗುತ್ತೋ ಆವಾಗಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಖಂಡಿತ ಬೇಕಾಗುತ್ತೆ. ಹಾಗಾಗಿ ಮಾರ್ಚ್ ತಿಂಗಳಿಂದ ಆರಂಭಿಸಿ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಕೆಲವರಿಗೆ ಹಳೆಯ ಸಮಸ್ಯೆಗಳು ಅಂದರೆ ಯಾರಿಗೆ ಒಂದು ಜಾಯಿಂಟ್ ಪೇನೋ, ಬ್ಯಾಕ್ ಪೇನೋ, ಆರ್ಥರೈಟಿಸೋ, ಅಸ್ತಮನೋ, ಅಲರ್ಜಿನೋ ಅಂಥದ್ದೆಲ್ಲ ಇರುತ್ತೋ ಅಥವಾ ಹಾರ್ಟ್ ಪ್ರಾಬ್ಲಮ್ ಇರುತ್ತೋ ಅಂಥವರಿಗೆ ಈ ಏಪ್ರಿಲ್ ತಿಂಗಳ ಬಳಿಕ ಸ್ವಲ್ಪ ಕೆಲವೊಮ್ಮೆ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು ಸಾಧ್ಯತೆ ಇರ್ಬೋದು. ಅಥವಾ ಹಳೆಯ ನೋವುಗಳು ಮತ್ತೆ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು. ಜೊತೆಗೆ ಏನಾದರೂ ಈ ವಾಗ್ವಾದಗಳು ಸಹ ನಿಮಗೆ ಜೀವನದಲ್ಲಿ ಹೆಚ್ಚಳಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಮೇನಿಂದ ಆವರಿಸಿ ನಿಮಗೆ ಇನ್ನಷ್ಟು ಸ್ವಲ್ಪ ಸಮಸ್ಯೆಗಳು ಆರ್ಥಿಕವಾಗಿ ಬರ್ಬೋದು. ಅಂದರೆ ಆರ್ಥಿಕ ಹಣಕಾಸಿನ ವಿಚಾರ, ಹಿಂದೆ ಚೆನ್ನಾಗಿ ಸಲೀಸಾಗಿ ನಡೀತಿದ್ದ ಬಿಸ್ನೆಸ್ಗಳು ಸ್ವಲ್ಪ ಕಡಿಮೆ ಆಗ್ಬೋದು. ಅಥವಾ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ನಷ್ಟ ಕಷ್ಟಗಳು, ಉದ್ಯೋಗದಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ತಕರಾರುಗಳೆಲ್ಲ ಬರುವಂಥದ್ದು ಇರುತ್ತೆ. ಇನ್ನು ವಿದ್ಯಾರ್ಥಿಗಳ ವಿಚಾರ ಗಮನಿಸಿದಾಗ ಆರಂಭದ ತಿಂಗಳು ಮೇ ತಿಂಗಳವರೆಗೆ ಸ್ವಲ್ಪ ಪರವಾಗಿಲ್ಲ. ಆ ಮೇ ಬಳಿಕ ನಿಮಗೆ ಅಲ್ಲಿ ಗುರುಬಲದ ಕೊರತೆ ಕಾರಣ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಈ ವರ್ಷದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಈ ವರ್ಷದಲ್ಲಿ ನಿಮಗೆ ಅಲ್ಲಿ ಮನಸ್ಸಿನ ಸ್ವಲ್ಪ ನಕಾರಾತ್ಮಕ ಭಾವನೆ ಹೆಚ್ಚಾಗುವಂಥದ್ದು, ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು, ಅಥವಾ ಜ್ಞಾಪಕ ಶಕ್ತಿ ಕಡಿಮೆ ಆಗುವಂಥದ್ದು, ಅಥವಾ ಕೆಲವೊಂದು ಪ್ರಯತ್ನಗಳಿಗೆ ಅನುಗುಣವಾಗಿ ನಿಮಗೆ ಉತ್ತಮವಾದ ಅಂಕಗಳು ಬರದೇ ಇರುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಹೆಚ್ಚಿನ ಶ್ರದ್ಧೆ ಬೇಕು, ಹೆಚ್ಚಿನ ಶ್ರಮ ಬೇಕು. ಜೊತೆಗೆ ನೀವು ಮಾಡುವಂಥ ಯಾವುದೇ ರೀತಿಯ ಅಭ್ಯಾಸದಲ್ಲಿ ಈ ದುರ್ಬೋಧನೆಗಳಿಗೆ, ಅದು ದುಶ್ಚಟಗಳಿಗೆ, ದುಷ್ಟ ಮಿತ್ರರ ಪ್ರೇರಣೆಗಳಿಗೆ ಇತ್ಯಾದಿಗಳ ಒಳಗಾಗಿ ನೀವು ನಿಮ್ಮ ಪರ್ಫಾರ್ಮೆನ್ಸ್ ಅಂದರೆ ನಿಮ್ಮ ಒಂದು ಸಾಮರ್ಥ್ಯವನ್ನು ನೀವು ಕುಗ್ಗಿಸಿಕೊಳ್ಳುವಂಥದ್ದೆಲ್ಲ ಅವಕಾಶ ಬರುತ್ತೆ. ಹಾಗಾಗಿ ಯಾವುದೇ ರೀತಿಯ ಆಮಿಷಗಳಿಗೆ, ಅದು ದುಷ್ಟ ಮಿತ್ರರ ಸಹವಾಸಕ್ಕೆ ಅಥವಾ ದುಶ್ಚಟಗಳಿಗೆಲ್ಲ ಹೋಗಬಾರ್ದು ಈ ಯುವಕರು, ವಿದ್ಯಾರ್ಥಿಗಳು, ಸಾಧಕರು. ಇನ್ನು ಯಾರು ಉದ್ಯೋಗಿಗಳಿರ್ತಾರೆ ಅಂದರೆ ಎಂಪ್ಲಾಯಿಗಳಿರ್ತಾರೆ, ಎಂಪ್ಲಾಯಿಗಳಿಗೆ ಸಹ ಈ ವರ್ಷದಲ್ಲಿ ಅಂದರೆ 2025ನಲ್ಲಿ ಸಹ ಸ್ವಲ್ಪ
ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಯಾಕಂದರೆ ಆರಂಭದಲ್ಲಿದ್ದಂತಹ ಸ್ಥಿತಿ ನಿಮಗೆ ಮಧ್ಯದಲ್ಲಿ ಇರೋದಿಲ್ಲ. ಮಾರ್ಚಿನಿಂದ ನಿಮಗೆ ಒಂದೊಂದೇ ಗ್ರಹಗಳ ಬೆಂಬಲ ಕಡಿಮೆ ಆಗ್ತಾ ಬರುತ್ತೆ. ಮೇನಲ್ಲಿ ಗುರು ಸಹ ನಿಮಗೆ ಬೆಂಬಲಕ್ಕೆ ಇರೋದಿಲ್ಲ, ಕೇವಲ ಒಂದು ರಾಹುವಿನ ಆರಾಧನೆ ಇರುತ್ತೆ. ಮಧ್ಯೆ ಕೆಲವೊಮ್ಮೆ ನಿಮ್ಮ ರಾಶಿಯಾಧಿಪತಿಯಾದ ಬುಧ, ಮಧ್ಯೆ ಕೆಲವೊಮ್ಮೆ ಶುಕ್ರ, ಮತ್ತು ಕೆಲವೊಮ್ಮೆ ಚಂದ್ರ, ಇವೆಲ್ಲ ಸ್ವಲ್ಪ ಮಧ್ಯೆ ಬೆಂಬಲ ಕೊಡೋದಿಲ್ಲ ಅಂತೇನಿಲ್ಲ. ಆದರೆ ಅಲ್ಲಿ ನಿಮಗೆ ಕೆಲವೊಂದು ತಿಂಗಳುಗಳಲ್ಲಿ ತೀರಾ ಒಂದು ಏಕಾಂಗಿತನದ ಆಗುತ್ತೆ. ಯಾರೂ ನಿಮ್ಮ ಸಹಾಯಕ್ಕೆ ನಿಲ್ಲೋದಿಲ್ಲ, ಎಲ್ಲರೂ ನಿಮ್ಮ ವಿರುದ್ಧ ಆಗುವಂಥ ಅನುಭವಗಳಾಗುತ್ತವೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ಕೆಲವರ ಉದ್ಯೋಗಕ್ಕೆ ಕುತ್ತು ಬರುವಂಥದ್ದು ಇತ್ಯಾದಿ ಘಟನೆಗಳು ವರ್ಷದ ಮಧ್ಯಭಾಗದ ಬಳಿಕ ಬರ್ಬೋದಾಗಿದೆ. ಹಾಗಾಗಿ ಅಂತಹ ಸನ್ನಿವೇಶಗಳು ಈ ವರ್ಷದಲ್ಲಿ ಇದ್ದಾವೆ. ಹಾಗಾಗಿ ಈ ಕನ್ಯಾ ರಾಶಿಯವರು ಅಂತಹ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಒಂದು ವೈಯಕ್ತಿಕ ವಿಚಾರವನ್ನು ಇನ್ನಿತರ ಜೊತೆಗೆ ಪೂರ್ಣವಾಗಿ ಹೇಳಿಕೊಳ್ಳುವಾಗ ಸ್ವಲ್ಪ ಎಚ್ಚರದಿಂದ ಇರಬೇಕು. ಅದೇ ನಿಮಗೆ ಮುಳು ಆಗ್ಬೋದು, ಅಥವಾ ಅದೇ ವಿಚಾರವನ್ನು ಇಟ್ಕೊಂಡು ಅವರು ನಿಮ್ಮ ಮೇಲೆ ಏನಾದರೂ ಹಾಗೆತನ ಅಥವಾ ಧತೃತ್ವನ ಸಾಧನೆ ಮಾಡುವಂಥದ್ದು, ಜೊತೆಗೆ ನಿಮಗೇನಾದರೂ ಮೋಸ ವಂಚನೆ ಮಾಡುವಂಥದ್ದು, ಅದೇ ರೀತಿ ಆನ್ಲೈನಲ್ಲಿ ಆಫ್ಲೈನಲ್ಲಿ ಏನಾದರೂ ಇರ್ಬೋದು, ಅದೇ ರೀತಿ ವಂಚನೆಗಳ ಒಳಗಾಗುವಂಥ ಸಾಧ್ಯತೆ ನಿಮಗೆ ಈ ವರ್ಷದಲ್ಲಿ ಬರುತ್ತೆ. ಯಾಕಂದರೆ ಕೇತು ನಿಮಗೆ ನಷ್ಟದಲ್ಲಿ ಇರ್ತಾನೆ. ನಷ್ಟದಲ್ಲಿ ಬರುವಂಥ ಕೇತು ನಿಮಗೆ ಮಾಯ ಮೂಲಕ, ಅಂದರೆ ಯಾವುದೇ ಒಂದು ನಿಮ್ಮದೇ ಒಂದು ಸ್ವಂತ ತಪ್ಪಿನಿಂದ ಅಥವಾ ಯಾವುದೇ ಒಂದು ಲಿಂಕ್ ಕ್ಲಿಕ್ ಮಾಡಿನೋ, ಯಾವುದೇ ಒಂದು ಆಮಿಷಕ್ಕೋ ಮಾತಿಗೋ ಮರಳಾಗಿ ನೀವು ಅವರಿಗೆ ಇದ್ದಂಥ ಹಣವನ್ನು, ನಿಮ್ಮ ಸಂಪತ್ತನ್ನು ಒಪ್ಪಿಸುವಂಥ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ಆ ಬಗ್ಗೆ ಕನ್ಯಾ ರಾಶಿಯವರು ಈ ವರ್ಷದಲ್ಲಿ ಎಚ್ಚರಿಕೆಯನ್ನು ಗಮನಿಸ್ಕೋಬೇಕು. ಆರೋಗ್ಯ ವಿಚಾರ ಸ್ವಲ್ಪ ಗಮನ ಬೇಕು. ಹಳೆಯ ಕಾಯಿಲೆಗಳು ಅಥವಾ ಹಳೆಯ ರೋಗಗಳು ಅಥವಾ ಹಳೆಯ ನಿಮ್ಮ ಸಮಸ್ಯೆಗಳು ಈ ವರ್ಷದಲ್ಲಿ ಮತ್ತೊಮ್ಮೆ ಅದು ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ವರ್ಷದ ಮಧ್ಯಭಾಗದ ಬಳಿಕ ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಇರ್ಬೋದು, ಅಕ್ಟೋಬರ್ ತಿಂಗಳಲ್ಲಿರ್ಬೋದು, ಜೊತೆಗೆ ನವಂಬರ್, ಡಿಸೆಂಬರಲ್ಲಿ ಸಹ ಇರ್ಬೋದು. ಹಾಗಾಗಿ ಅಂಥ ಒಂದು ಸಾಧ್ಯತೆಗಳು ವರ್ಷದ ಮಧ್ಯಭಾಗದಿಂದ ಕೊನೆಯವರೆಗೂ ಸ್ವಲ್ಪ ನಿಮಗೆ ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಮನಸ್ಸಿನ ವಿಚಾರ, ಬಾಂಧವ್ಯದ ವಿಚಾರ ಸ್ವಲ್ಪ ಎಚ್ಚರಿಕೆ ಬೇಕಾದ ವರ್ಷ ಆಗಿರುತ್ತೆ. ಏನು ನಮಗೆ ತೀರಾ ಕೆಟ್ಟದೇ ಆಗುತ್ತೆ ಈ ವರ್ಷದಲ್ಲಿ, ಖಂಡಿತ ಆ ರೀತಿ ಯಾರು ಭಾವನೆ ಮಾಡೋಕ್ಕಾಗಿಲ್ಲ. ತೀರಾ ಕೆಟ್ಟದಂತ ಏನೋ ಯಾರಿಗೂ ಆಗೋದಿಲ್ಲ. ನಿಮಗೆ ಮಧ್ಯೆ ಇರುವಂಥ ಇತರ ಗ್ರಹಗಳ ಬೆಂಬಲ ಖಂಡಿತ ನಾನು ಹೇಳಿದಾಗ ಶ್ರೀರಕ್ಷೆ ಆಗುತ್ತೆ. ನಿಮ್ಮ ರಾಶಿಯಾಧಿಪತಿ ಅದು ಬುಧನು ಖಂಡಿತವಾಗಿ ನಿಮಗೆ ಹಲವಾರು ತಿಂಗಳಲ್ಲಿ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಶುಕ್ರನು ನಿಮಗೆ ನಿರಂತರವಾಗಿ ಹಲವಾರು ತಿಂಗಳಲ್ಲಿ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಚಂದ್ರ ಅನುಗ್ರಹ ನಿಮಗೆ ಆಗಾಗ ಆಗಲಿದೆ. ರವಿ ಅಥವಾ ಸೂರ್ಯನ ಪರಿವರ್ತನೆ ನಿಮಗೆ ಉತ್ತಮ ಫಲವನ್ನು ಕೊಡಲಿದೆ. ಅದರಿಂದಾಗಿ ನಿಮ್ಮ ಈ ಎಲ್ಲ ಅನಿಸಿಕೆಗಳು ಅಥವಾ ವೈಯಕ್ತಿಕವಾದ ಸಾಧನೆಗಿರ್ಬೋದು, ಹಣಕಾಸಿಗಿರ್ಬೋದು, ವ್ಯಾಪಾರ ವೃತ್ತಿಗಿರ್ಬೋದು, ಅವೆಲ್ಲ ಖಂಡಿತವಾಗಿ ಪೂರಕವಾದ ಗ್ರಹಗಳ ಬೆಂಬಲ ಖಂಡಿತ ಈ ವರ್ಷದಲ್ಲಿರುತ್ತೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಂತ ಹೇಳಿದ್ದೇನೆ. ಯಾಕಂದರೆ ಅಲ್ಲಿ ನಿಮಗೆ ದೀರ್ಘಚಾರಿ ಗ್ರಹಗಳಲ್ಲಿ ಇರುವಂತಹ ಗುರು ಆಗಲಿ, ಗುರುವಿನ ಬೆಂಬಲ ಮಧ್ಯಭಾಗದವರೆಗೆ, ಅಂದರೆ ಮೇ 15ರವರೆಗೆ ಅಷ್ಟೇ ಇರುವಂಥದ್ದು. ಆ ಬಳಿಕ ಈ ಶನಿ ಮಹಾಜರು ಮಾರ್ಚ್ ತಿಂಗಳ ಅಂತ್ಯದ ಬಳಿಕ ನಿಮಗೆ ನಿಮ್ಮ ಒಂದು ಬೆಂಬಲಕ್ಕೆ ಇರೋದಿಲ್ಲ. ರಾಹು ಕೇತುಗಳ ವಿಚಾರ ಗಮನಿಸಿದ ಕೇತು ನಿಮಗೆ ಈಗ ಕ್ರೂರವಾದ ದೃಷ್ಟಿಯಲ್ಲಿ ನಷ್ಟ ಭಾವದಲ್ಲಿರುವಂಥದ್ದು. ಇವೆಲ್ಲ ಕಾರಣವಾಗಿ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಈ ವರ್ಷದಲ್ಲಿ ಅನುಸರಿಸಬೇಕಾಗುತ್ತೆ. ಇವೆಲ್ಲವೂ ಈ ಕನ್ಯಾ ರಾಶಿಗೆ 2025 ಒಂದು ಸಾಮಾನ್ಯವಾಗಿ ಯಾವ ರೀತಿ ಮುನ್ನೆಚ್ಚರಿಕೆ ಅಂದರೆ ಮುನ್ನೋಟವನ್ನು ವಿವರಣೆ ಮಾಡಿದ್ದೇನೆ. ಇನ್ನು ಆಯಾ ತಿಂಗಳುಗಳಿಗೆ ಅನುಗುಣವಾಗಿ, ಅಂದರೆ ಜನವರಿಯಿಂದ ಡಿಸೆಂಬರ್ವರೆಗೆ ಯಾವ ತಿಂಗಳುಗಳಲ್ಲಿ ನಿಮಗೆ ಯಾವ ರೀತಿಯೆಲ್ಲ ಉತ್ತಮ ಫಲ ಆಗ್ಬೋದು, ಯಾವ ಎಚ್ಚರಿಕೆ ಬೇಕಾಗುತ್ತೆ, ಯಾವುದು ನಿಮಗೆ ಸ್ವಲ್ಪ ವಿರುದ್ಧವಾಗಿ ಆಗೋದು, ಅದು ಸ್ವಲ್ಪ ಗಮನಿಸೋಣ. ಜನವರಿ ತಿಂಗಳು ಈ ಕನ್ಯಾ ರಾಶಿಗೆ ಸಾಮಾನ್ಯವಾಗಿ ಮಿಶ್ರ ಫಲಗಳನ್ನು ಸೂಚನೆ ಮಾಡ್ತಾಯಿದೆ. ಅಲ್ಲಿ ನಿಮ್ಮ ಬೆಂಬಲಕ್ಕೆ ಇರುವಂಥದ್ದು, ಅಲ್ಲಿ ಶುಕ್ರನ ವಿಶೇಷವಾದ ಬೆಂಬಲ ಇರುತ್ತೆ. ಅಲ್ಲಿ ನಿಮಗೆ ಇರುವಂಥ ಗುರುಬಲ ಇದ್ದರೂ ಆ ಗುರುಬಲ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಲ್ಲ. ಆಗಲೇ ಗುರುಗೆ ವಕ್ರಗತಿ ಇರುತ್ತೆ. ಫೆಬ್ರವರಿ 5ರವರೆಗೆ ಗುರು ವಕ್ರವಾಗಿರ್ತಾನೆ. ಹಾಗಾಗಿ ಅಲ್ಲಿ ವಕ್ರ ಗುರು ಇರೋದ ಕಾರಣ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಏರುಪೇರುಗಳು ಬರುವಂಥದ್ದು, ಮಾಡುವಂಥ ವೃತ್ತಿಯಲ್ಲಿ ಅಡೆತಡೆಗಳು ಬರೋದು, ಜೊತೆಗೆ ಕೆಲವು ನಿಮ್ಮ ಮೇಲೆ ಅಪವಾದಗಳು, ಆರೋಪಗಳು ಬರುವಂಥ ಸಾಧ್ಯತೆ ಇರುತ್ತೆ. ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ನಿಮ್ಮ ರಿಲೇಷನ್ಶಿಪ್ನವ್ರ ಜೊತೆಗೆ ಇರುವಂಥದ್ದು, ಅಥವಾ ರಿಲೇಷನ್ಶಿಪ್ನವರಿಗೆ ನೀವು ಕೊಟ್ಟಂಥ ಹಣ ನೀವೀಗ ಕೇಳ್ತೀರ ಅದು ಅವರಿಗೆ ಕೊಡದೇ ಇರುವಂಥದ್ದು, ಇತ್ಯಾದಿ ಘಟನೆಗಳು ಜರುಗುತ್ತೆ. ಹಾಗಾಗಿ ಭಿನ್ನಾಭಿಪ್ರಾಯಗಳ ಒಂದು ವರ್ಷ, ಜೊತೆಗೆ ಆರಂಭದ ಒಂದು ತಿಂಗಳ ಜನವರಲ್ಲಿ ನಿಮಗೆ ಕಲಹ, ವಾಗ್ವಾದ, ಚಿಂತೆ ಸ್ವಲ್ಪ ಹೆಚ್ಚಾಗ್ಬೋದು. ಹಣಕಾಸಿನ ವಿವಾದಗಳು ಸ್ವಲ್ಪ ನಿಮಗೆ ಮನಸ್ಸಿಗೆ ಆಘಾತ ಉಂಟು ಮಾಡುವಂಥದ್ದು, ಜೊತೆಗೆ ನೀವು ದೀರ್ಘಕಾಲದಿಂದ ಯಾವುದೇ ನೀವು ಒಂದು ಪ್ರಯತ್ನಕ್ಕೆ ಪಡ್ತಾಯಿದ್ರೆ ಆ ಪ್ರಯತ್ನಗಳು ಇನ್ನಷ್ಟು ನಿಮಗೆ ಜಟಿಲವಾಗಿ ಆಗುವಂಥದ್ದು. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಸಹ ನಿಮಗೆ ನಿಮ್ಮ ಪರವಾಗಿ ಆಗದೇ ಇರುವಂಥದ್ದು, ಈ ರೀತಿ ಎಲ್ಲೋ ನಿಮಗೆ ಅಸಮಾಧಾನಕರವಾಗಿ ಅಥವಾ ಎಲ್ಲವೂ ಸ್ವಲ್ಪ ವಿಳಂಬವಾಗಿಯೋ ಅಥವಾ ವಿರುದ್ಧವಾಗಿಯೋ ಆಗುವಂಥ ಒಂದು ಅನುಭವ ನಿಮಗೆ ಜನವರಿ ತಿಂಗಳಲ್ಲಿ ಆಗ್ಬೋದಾಗಿದೆ. ಯಾಕಂದರೆ ಅಲ್ಲಿ ಗುರುವಿನ ವಕ್ರತೆ ಇರುವ ಕಾರಣ ಈ ಎಲ್ಲವೂ ವಕ್ರವಾಗಿ ನಿಮಗೆ ಅಲ್ಲಿ ಪರಿಣಾಮವನ್ನು ಕೊಡ್ತಾ ಇರ್ತದೆ. ಕೇವಲ ಶುಕ್ರ ಅನುಗ್ರಹ ನಿಮಗೆ ಇರುತ್ತೆ. ಹಾಗೆ ಹಣಕಾಸಿಗೆ ಅದನ್ನು ತೊಂದರೆ ಇರೋದಿಲ್ಲ. ಹಣಕಾಸು, ಉದ್ಯಮ ಅಥವಾ ಲಾಭ, ಆದಾಯಕ್ಕೇನೋ ಅಂಥದ್ದೇನೋ ತೊಂದರೆಗಳು ಇರೋದಿಲ್ಲ. ಆ ಬಳಿಕ ಫೆಬ್ರವರಿ ತಿಂಗಳು ಸ್ವಲ್ಪ ಪರವಾಗಿಲ್ಲ. ಫೆಬ್ರವರಿ ತಿಂಗಳು ನಿಮಗೆ ವಿಶೇಷವಾಗಿ ಅಲ್ಲಿ ಗುರುವಿನ ಅನುಗ್ರಹ ಮತ್ತೆ ಆರಂಭ ಆಗುತ್ತೆ. 5ನೇ ತಾರೀಕಿಂದ ಗುರುವಿನ ವಕ್ರಗತಿ ನಿವಾರಣೆಗೆ ಗುರು ರುಜುಗತಿಗೆ ಬರ್ತಾನೆ. ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಎಲ್ಲ ವಿಚಾರಗಳಲ್ಲಿ ಉತ್ತಮ ಇದೆ. ಹಣಕಾಸು, ಆರೋಗ್ಯ, ಶಿಕ್ಷಣ, ಉದ್ಯೋಗ ಅಥವಾ ಇನ್ನಿತರ ಯಾವುದೇ ವೈಯಕ್ತಿಕ ವಿಚಾರ, ಕುಟುಂಬ ವಿಚಾರ ಎಲ್ಲ ಉತ್ತಮ ಫಲಗಳು ಖಂಡಿತ ನಿರೀಕ್ಷೆ ಇರುತ್ತೆ. ಜೊತೆಗೆ ಶನಿ ಮಹಾರಾಜರು ಸಹ ನಿಮಗೆ ಹಾಗಾಗಿ ಕೊನೆಯ ಒಂದು 2 ತಿಂಗಳಿರುತ್ತೆ. ಹಾಗಾಗಿ ಫೆಬ್ರವರಿ ಮತ್ತು ಮಾರ್ಚ್ ಅಷ್ಟೇ. ಅಲ್ಲಿ ಮಾರ್ಚ್ ತಿಂಗಳು ಬೇಕಾದ ಶನಿ ಮಹಾರಾಜರು ಸಹ ನಿಮಗೆ ಉತ್ತಮವಾದ ಫಲವನ್ನು ಕೊಡೋದಿಲ್ಲ. ಹಾಗಾಗಿ ಈ ಫೆಬ್ರವರಿ ನಿಮಗೆ ಭಾಳ ಒಂದು ಪ್ರಮುಖವಾದ ಇಂಪಾರ್ಟೆಂಟ್ ತಿಂಗಳಾಗಿರುತ್ತೆ. ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ ಈ
ತಿಂಗಳಲ್ಲಿ ಮಾಡಿ ಯಾವುದೇ ರೀತಿಯ ಒಪ್ಪಂದ ಸಹಿ ರಿಜಿಸ್ಟ್ರೇಷನ್ ಕೊಡೋದು ಕೊಳ್ಳೋದು ಅಥವಾ ಅಂದರೂ ಮದುವೆ ಮುಂತಾದವುಗಳನ್ನು ಫಿಕ್ಸ್ ಮಾಡೋದಾಗಲಿ ಅಥವಾ ಉದ್ಯೋಗಕ್ಕೆ ಬದಲಾವಣೆಗೆ ಏನು ಪ್ರಯತ್ನ ಮಾಡೋದಾಗಲಿ ಯಾವುದೇ ರೀತಿಯ ಒಂದು ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಫೆಬ್ರವರಿ ತಿಂಗಳು ಕನ್ಯಾ ರಾಶಿಗೆ ಅತ್ಯುತ್ತಮ. ಹಾಗಾಗಿ ಈ ತಿಂಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ. ಆರೋಗ್ಯ, ಹಣಕಾಸು, ವ್ಯಾಪಾರ, ವೃತ್ತಿ, ಉದ್ಯೋಗ ಎಲ್ಲ ನಿರ್ಧಾರಗಳು ನಿಮ್ಮ ಪರವಾಗಿ ಚೆನ್ನಾಗಿರ್ತವೆ. ಹಾಗೆ ಇದನ್ನು ಉತ್ತಮವಾಗಿ ಬಳಕೆ ಮಾಡಿಕೊಳ್ಳುವಂಥದ್ದು. ಆ ಬಳಿಕ ಮಾರ್ಚ್ ತಿಂಗಳನ್ನು ಪರವಾಗಿಲ್ಲ, ನಿಮ್ಮ ಪಾಲಿಗೆ ಉತ್ತಮವಾಗಿರುತ್ತೆ. ಗುರು ಮತ್ತು ಶನಿ ಮಹಾರಾಜರ ವಿಶೇಷವಾದ ಅನುಗ್ರಹ, ಗುರುವಿನ ಅನುಗ್ರಹ ತಿಂಗಳು ಪೂರ್ತಿರುತ್ತೆ. ಶನಿ ಮಹಾರಾಜರ ಅನುಗ್ರಹ 29 ಮಾರ್ಚ್ವರೆಗಿರುತ್ತೆ. ಹಾಗಾಗಿ ಇಲ್ಲಿನೂ ಹಾಗೆ ನಿಮ್ಮ ಎಲ್ಲ ಚಿಂತನೆಗಳು, ಇಷ್ಟಾರ್ಥಗಳು ಅಥವಾ ಏನೇ ನಿಮ್ಮ ಒಂದು ಕಾರ್ಯಕ್ಕೆ ಶ್ರಮಕ್ಕೆ ಪ್ರತಿಫಲಗಳು ಚೆನ್ನಾಗಿ ಸಿಗಲಿವೆ. ಜೊತೆಗೆ ಯಾವುದೇ ಪ್ರಯತ್ನಗಳು ಈಗ ಸಫಲತೆಯನ್ನು ನಿಮಗೆ ದಡ ಸೇರಿಸುವಂಥ ಕೆಲಸವನ್ನು ಮಾಡ್ತಾ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ಮಾರ್ಚ್ ತಿಂಗಳಲ್ಲಿ ಸಹ ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ಮಾರ್ಚ್ ಬಳಿಕ ಏಪ್ರಿಲ್ ತಿಂಗಳು ನಿಮಗೆ ಸಾಮಾನ್ಯವಾಗಿ ಉತ್ತಮ ಫಲನೇ ಕೊಡ್ತಾ ಇರುತ್ತೆ. ಅಲ್ಲಿ ಗುರುವಿನ ಬೆಂಬಲ ಇರುತ್ತೆ ನಿಮಗೆ ಅಲ್ಲಿ. ಆದರೆ ಶನಿ ಮಹಾರಾಜರ ಪರಿವರ್ತನೆ ಆಗಿರೋ ಕಾರಣ ಶನಿ ಮಹಾರಾಜರು ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಜೊತೆಗೆ ಅಲ್ಲಿ ಇತರ ಗ್ರಹಗಳು ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಹಾಗಾಗಿ ಈ ಏಪ್ರಿಲ್ ತಿಂಗಳಲ್ಲಿ ನೀವು ಕೆಲವೊಂದು ವಿಚಾರವಾಗಿ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ. ಮಾತಿನಲ್ಲಿ ನಿಗಾ ಬೇಕು. ಮಾತಿನ ಜಗಳಗಳು ಆಗ್ಬೋದು, ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ ಅಥವಾ ಹಿರಿಯ ವ್ಯಕ್ತಿಗಳ ಜೊತೆಗೆ ಅಥವಾ ನಿಮ್ಮ ಮೇಲಾಧಿಕಾರಿಗಳ ಜೊತೆಗೆ ಮಾತಿನ ಚಕಮಕಿ ಆಗುವಂಥ ಸಾಧ್ಯತೆ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ. ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಮಾತು, ನಡವಳಿಕೆ ಬಗ್ಗೆ ನಿಮ್ಮ ಒಂದು ವೈಯಕ್ತಿಕ ಜೀವನದ ಬಗ್ಗೆ ಎಚ್ಚರಬೇಕು. ಜೊತೆಗೆ ಹಣಕಾಸಿನ ಯಾವುದೇ ಪಾವತಿ ಪೇಮೆಂಟ್ಗಳ ಬಗ್ಗೆ ಸಹ ಎಚ್ಚರಬೇಕು. ಹಣಕಾಸಿನಲ್ಲಿ ನೀವು ಮೋಸ ಹೋಗುವಂಥದ್ದು ಅಥವಾ ನಿಮಗೆ ಇತರರು ಮೋಸ ಮಾಡುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿ ತನುಮನ ಧನದ ಒಂದು ಎಚ್ಚರಿಕೆ ಏಪ್ರಿಲ್ ತಿಂಗಳಲ್ಲಿ ಬೇಕಾಗುತ್ತೆ. ಆ ಬಳಿಕ ಮೇ ತಿಂಗಳು ನಿಮಗೆ ಸಾಮಾನ್ಯವಾಗಿ ಮಿಶ್ರ ಫಲಗಳನ್ನು ಸೂಚನೆ ಮಾಡ್ತಿದೆ. ಯಾಕಂದರೆ ಅಲ್ಲಿ ಆರಂಭದ 15ರವರೆಗೆ ಮಾತ್ರ ನಿಮಗೆ ಗುರುಬಲ, 15ರಿಂದ ಗುರುಬಲ ನಿವಾರಣೆ ಆಗುತ್ತೆ. ಆ ಬಳಿಕ ನಿಮಗೆ ಅಲ್ಲಿ ಕೇವಲ ಈ ಬುಧನ ಅನುಗ್ರಹ ಮೇ ತಿಂಗಳಲ್ಲಿ ಕಾಪಾಡುತ್ತೆ. ಚಂದ್ರ ಅನುಗ್ರಹ ಕೆಲವೊಮ್ಮೆ ನಿಮಗೆ ರಕ್ಷಣೆ ಮಾಡುತ್ತೆ. ಆದರೆ ಅಲ್ಲಿ ರಾಹುಕೇತುಗಳ ಪರಿವರ್ತನೆ ಆಗುವಂಥದ್ದು ಮೇ 19ಕ್ಕೆ ಆಗುತ್ತೆ. ಆ ರಾಹುಕೇತುಗಳ ಪರಿವರ್ತನೆ ಆಗಿದೆ. ನಿಮಗೆ ರಾಹು ನಿಮ್ಮ ಬೆಂಬಲಕ್ಕೆ ಬರ್ತಾನೆ. ಕೇತು ವಿರುದ್ಧವಾಗಿ ಇರ್ತಾನೆ. ಹಿಂದೆನೂ ಕಳೆದ ವರ್ಷ ನಿಮಗೆ ವಿರುದ್ಧವಾಗಿಯೇ ಇದ್ದ. ಈ ವರ್ಷದಲ್ಲೂ ನಿಮಗೆ ಕೇತು ವಿರುದ್ಧವಾದ ಫಲವನ್ನು ಕೊಡಲಿದ್ದಾನೆ. ಹಾಗಾಗಿ ಈ ಒಂದು ಮೇ ತಿಂಗಳಲ್ಲಿ ನೀವು ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಆರೋಪಗಳು, ಆಪಾದನೆಗಳು ಬರುವಂಥದ್ದು, ನಿಮ್ಮ ಒಂದು ವೈಯಕ್ತಿಕ ವಿಚಾರಕ್ಕೆ ಧಕ್ಕೆಗಳು ಬರುವಂಥದ್ದು ಅಥವಾ ಇನ್ನಿತರ ನಿಮಗೆ ಅವಮಾನಕರ ಘಟನೆಗಳು ಮಾಡುವಂಥದ್ದು ಅಥವಾ ನಿಮ್ಮ ವಿರುದ್ಧವಾಗಿ ಈ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ವಿರುದ್ಧವಾದ ಪೋಸ್ಟ್ಗಳನ್ನು ಹಾಕುವಂಥದ್ದು, ಈ ರೀತಿ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂಥ ಘಟನೆಗಳು ಈ ಮೇ ತಿಂಗಳಲ್ಲಿ ಆಗ್ಬೋದಾಗಿದೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಜೊತೆಗೆ ಯಾವುದೇ ರೀತಿ ಆಕಸ್ಮಿಕವಾದ ಘಟನೆಗಳಿಗೆ ನೀವು ಸ್ವಲ್ಪ ಆತುರದಿಂದ ಒಂದು ಸ್ಪಂದನೆ ಮಾಡಲಿಕ್ಕೆ ಹೋಗಿ ಅದರಲ್ಲಿ ನಿಮಗೆ ನಷ್ಟಕ್ಕೆ ಸಿಲುಕುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ, ಆವೇಶದ ನಿರ್ಧಾರ ಮೇ ತಿಂಗಳಲ್ಲಿ ಬೇಡ. ಆ ಬಳಿಕ ಜೂನ್ ತಿಂಗಳಲ್ಲಿ ನಿಮಗೆ ಉತ್ತಮವಾದ ಫಲ ಖಂಡಿತ ಇರುತ್ತೆ. ಜೂನ್ ತಿಂಗಳಲ್ಲಿ ನಿಮಗೆ ಪಂಚಗ್ರಹಗಳು ಬೆಂಬಲಕ್ಕೆ ಬರ್ತದೆ. ರವಿ, ಬುಧ, ಶುಕ್ರ ಮತ್ತು ರಾಹುವಿನ ಬೆಂಬಲ ನಿಮಗೆ ನಿರಂತರವಾಗಿರುತ್ತೆ. ಜೊತೆಗೆ ಮಧ್ಯದಲ್ಲಿ ಬರುವಂಥ ಚಂದ್ರ ಅನುಗ್ರಹ ಇವೆಲ್ಲವೂ ಸೇರಿ ನಿಮಗೆ 5 ಗ್ರಹಗಳು ನಿಮಗೆ ಮೇ ತಿಂಗಳಲ್ಲಿ ಉತ್ತಮ ಫಲವನ್ನು ಕೊಡಲಿದ್ದಾವೆ. ಹಾಗಾಗಿ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಎಲ್ಲ ಉತ್ತಮವಾದಂಥದ್ದು. ಹಣಕಾಸಿನ ಲಾಭ ಚೆನ್ನಾಗಾಗುತ್ತೆ. ಹಿಂದೆ ನಿಮಗೆ ಆಗಿದ್ದಂಥ ಎಲ್ಲ ಸಮಸ್ಯೆಗಳು ಈಗ ನಿವಾರಣೆ ಆಗುತ್ತೆ ಅಥವಾ ಯಾವುದೇ ಒಂದು ಪ್ರಮುಖ ವ್ಯಕ್ತಿಗಳ ಒಂದು ಸಹಾಯದಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಬರುವಂಥದ್ದು. ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ಯಂತ್ರ ವಾಹನ ಕೊಳ್ಳೋದು ಅವೆಲ್ಲವೂ ಈಗ ಸಾಕಾರ ಆಗುತ್ತೆ ಜೂನ್ ತಿಂಗಳಲ್ಲಿ. ಹಾಗಾಗಿ ಅತ್ಯದ್ಭುತವಾದ ಉತ್ತಮ ಫಲವನ್ನು ಜೂನ್ ತಿಂಗಳಲ್ಲಿ ನಿರೀಕ್ಷೆ ಮಾಡಿಕೊಳ್ಳಿ. ಜೊತೆಗೆ ಯಾವುದೇ ಪ್ರಮುಖವಾದ ನಿರ್ಧಾರ, ಪ್ರಮುಖವಾದ ಕೆಲಸ ಕಾರ್ಯಗಳು, ಯಾವುದೇ ಸಹಿ ಒಪ್ಪಂದ ಕೊಳ್ಳೋದು ಮಾಡುವಂಥದ್ದು, ಭೂಮಿ ಮನೆ ಕೊಳ್ಳುವಂಥದ್ದು, ಈ ರೀತಿ ಏನಾದರೂ ನಿಮ್ಮ ದೀರ್ಘಕಾಲೀನ ಯೋಚನೆಗಳಿದ್ದರೆ ಅದನ್ನು ಸಾಕಾರ ಮಾಡಲಿಕ್ಕೆ ಜೂನ್ ತಿಂಗಳಲ್ಲಿ ಪ್ರಯತ್ನ ಮಾಡ್ಬೋದು. ಜೊತೆಗೆ ಅಂಥ ಒಂದು ಉದ್ದೇಶಗಳಿಗೆ ಈ ಜೂನ್ ತಿಂಗಳ ಸದುಪಯೋಗ ಮಾಡಿಕೊಳ್ಳಿ. ಅತ್ಯಂತವಾದ ಅದೃಷ್ಟದಾಯಕವಾದ ತಿಂಗಳಾಗಿರುತ್ತೆ ಕನ್ಯಾ ರಾಶಿಯವರಿಗೆ. ಆ ಬಳಿಕ ಜುಲೈನೂ ಹಾಗೆ ನಿಮಗೆ ಉತ್ತಮವಾದ ಅದೃಷ್ಟ ಕೊಡುವಂಥ ತಿಂಗಳಾಗಿರುತ್ತೆ. ರವಿ, ಬುಧ, ಶುಕ್ರ ಅಂತ ವಿಶೇಷವಾದ ಅನುಗ್ರಹ, ಲಕ್ಷ್ಮೀನಾರಾಯಣ ಯೋಗ ನಿರ್ಮಾಣ ಆಗುತ್ತೆ. ಆ ಲಕ್ಷ್ಮೀನಾರಾಯಣ ಯೋಗದಿಂದ ಹಣಕಾಸಿನ ಸಮೃದ್ಧಿ, ವಿಶೇಷವಾದ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ. ಜುಲೈನಲ್ಲಿ ನಿಮಗೆ ಅನೇಕ ರೀತಿಯ ಒಂದು ಶುಭ ಅನುಭೂತಿಗಳಾಗುವಂಥದ್ದು, ಶುಭ ಶಕುನಗಳಾಗುವಂಥದ್ದು, ಅನೇಕ ರೀತಿಯ ನಿಮ್ಮ ದೈವಿಕ ಪ್ರಯತ್ನಗಳಿಗೆ ಈಗ ಫಲಗಳು ದೊರೆಯುವಂಥದ್ದು. ಕೆಲವರಿಗೆ ಯಾತ್ರೆ ಹೋಗುವಂಥ ಅವಕಾಶ, ಕೆಲವರಿಗೆ ಪ್ರವಾಸ ಅಥವಾ ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶದ ಉದ್ಯೋಗ, ವಿದೇಶದ ಮೂಲದ ಏನಾದರೂ ನಿಮಗೆ ಕೊಡುಕೊಳ್ಳುವಿಕೆಯಲ್ಲಿ ನಿಮಗೆ ಲಾಭ ಆದಾಯಗಳು ಬರುವಂಥದ್ದು. ಈ ರೀತಿ ಹಲವಾರು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಜುಲೈ ತಿಂಗಳಲ್ಲಿ ಜರುಗಲಿವೆ. ವ್ಯಾಪಾರ, ಹಣಕಾಸು, ಉದ್ಯೋಗ ಎಲ್ಲ ಉತ್ತಮವಾಗಿರುವಂಥ ಫಲ. ಜೊತೆಗೆ ಬಾಂಧವ್ಯ ಎಲ್ಲ ಚೆನ್ನಾಗಿರುತ್ತೆ. ಬಂಧು ಬಾಂಧವ್ಯ ಜೊತೆಗೆ ತಂದೆ ಮಕ್ಕಳ ಬಾಂಧವ್ಯ, ಗಂಡ ಹೆಂಡತಿರ ಬಾಂಧವ್ಯ ಬಹಳ ಉತ್ತಮವಾಗಿರುವಂಥ ತಿಂಗಳು ಜುಲೈ ಆಗಿರುತ್ತೆ. ಆ ಬಳಿಕ ಆಗಸ್ಟ್ ತಿಂಗಳು ನಿಮಗೆ ಸಾಮಾನ್ಯ ತಿಂಗಳಾಗಿರುತ್ತೆ. ಅಂದರೆ ನಾರ್ಮಲ್ ಅಷ್ಟೇ ಆಗಿರುತ್ತೆ. ಅಂದರೆ ತುಂಬ ಏನು ಒಳ್ಳೆಯದಲ್ಲ, ತುಂಬ ಕೆಟ್ಟದಂತೂ ಅಲ್ಲ.
ಹಾಗಾಗಿ ಅಲ್ಲಿ ಸಮ್ಮಿಶ್ರ ಫಲಗಳ ಸೂಚನೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಕಂಡುಬರುತ್ತೆ. ಕೆಲವೊಂದು ವಿಚಾರ ನಿಮಗೆ ಎಚ್ಚರಿಕೆ ಹೆಜ್ಜಬೇಕು. ಬುಧ ಮತ್ತು ರಾಹುಗಳು ನಿಮಗೆ ಬೆಂಬಲಕ್ಕಿರ್ತಾರೆ, ಮಧ್ಯೆ ಮಧ್ಯೆ ಚಂದ್ರನ ಬೆಂಬಲ ಬರುತ್ತೆ. ಉಳಿದ 6 ಗ್ರಹಗಳು ನಿಮಗೆ ವಿರುದ್ಧವಾಗಿರೋ ಕಾರಣ ಕೆಲವೊಮ್ಮೆ ನಿಮಗೆ ಶತ್ರು ಪೀಡೆಗಳು ಬರುವಂಥದ್ದು, ಅದು ಗುಪ್ತ ಶತ್ರುಗಳ ಕಾಟ, ಹಿಂದೆ ಮಿತ್ರರಾಗಿದ್ದವರಿಗೆ ಶತ್ರುಗಳಾಗುವಂಥದ್ದು, ಅಥವಾ ಹಿಂದೆ ನಿಮ್ಮಿಂದ ಸಹಾಯ ಪಡೆದರೂ ಈಗ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥದ್ದು, ಈ ರೀತಿ ಅಪರೂಪದ ಘಟನೆಗಳು, ಮನಸ್ಸಿಗೆ ಘಾಸಿಗೊಳ್ಳುವಂಥ ಘಟನೆಗಳು ಈ ಜರುಗಬಹುದಾಗಿದೆ. ಹಾಗಾಗಿ ಅಂಥ ವಿಚಾರ ಸ್ವಲ್ಪ ಎಚ್ಚರಿಕೆ ಆಗಸ್ಟ್ ತಿಂಗಳಲ್ಲಿ ಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ಹೂಡಿಕೆ ಒಪ್ಪಂದ ಸಹಿ ಮಾಡೋದಾಗಲಿ, ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ, ಪಾರ್ಟ್ನರ್ಶಿಪ್ ಮಾಡೋದಾಗಲಿ ತುಂಬ ಮುನ್ನೆಚ್ಚರಿಕೆ ಬೇಕು. ನೀವು ಅಲ್ಲಿ ಮೋಸ ಹೋಗುವಂಥದ್ದು ಅಥವಾ ಹಳ್ಳಕ್ಕೆ ಬೀಳುವಂಥ ಸಾಧ್ಯತೆ ಈ ಆಗಸ್ಟ್ ತಿಂಗಳಲ್ಲಿ ಕಂಡುಬರುತ್ತೆ. ಆ ಬಳಿಕ ಸೆಪ್ಟೆಂಬರ್ ತಿಂಗಳು ನಿಮಗೆ ಇನ್ನಷ್ಟು ಎಚ್ಚರಿಕೆ ಹೆಜ್ಜಬೇಕು. ಅಲ್ಲಿ ಇತರ ಯಾವುದೇ ಗ್ರಹಗಳ ಬೆಂಬಲ ಇರುವುದಿಲ್ಲ. ಚಂದ್ರ ಮತ್ತು ರಾಹುವಿನ ಬೆಂಬಲದ ಹೊರತು ಇತರ 7 ಗ್ರಹಗಳು ವಿರುದ್ಧವಾಗಿರೋ ಕಾರಣ ಆರೋಗ್ಯದ ಬಗ್ಗೆ ಕಾಳಜಿ ಬೇಕಾಗುತ್ತೆ. ಹಿಂದೆ ನಿಮಗೆ ಕಾಣಿಸಿದ್ದ ಯಾವುದೇ ತೊಂದರೆಗಳು ಈಗ ಮರುಕಳಿಸ್ಬೋದು. BP, ಶುಗರು, ಹಾರ್ಟ್ ಪ್ರಾಬ್ಲಮ್, ಇಲ್ಲ ಜಾಯಿಂಟ್ ಪೇನು, ಅಥವಾ ಈ ಬೇರೆ ಬೇರೆ ರೀತಿಯ ಈ ಶ್ವಾಸಕೋಶದ ಸಮಸ್ಯೆಗಳು ಇತ್ಯಾದಿಗಳು, ಅಥವಾ ಅಲರ್ಜಿಗಳು ಇತ್ಯಾದಿಗಳು ನಿಮಗೆ ತೊಂದರೆ ಕೊಡುವಂಥದ್ದು. ಹಾಗಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು. ಆರೋಗ್ಯದ ವಿಚಾರ, ಹಣಕಾಸಿನ ವಿಚಾರ, ಕಷ್ಟ ನಷ್ಟಗಳಾಗ್ಬೋದು, ಬೇರೆಯವರು ನಂಬಿಸಿ ಮೋಸ ಮಾಡುವಂಥದ್ದು, ಅಥವಾ ನಿಮ್ಮಿಂದ ಬೇರೆ ರೀತಿಯ ಸುಳ್ಳು ಕಾರಣಗಳಲ್ಲಿ ನಿಮ್ಮ ಹಣವನ್ನು ಅವರು ಸೆಳೆಯುವಂಥದ್ದು ಇತ್ಯಾದಿ ಘಟನೆಗಳು ಆಗ್ಬೋದು. ಹಾಗಾಗಿ ಎಲ್ಲ ವಿಚಾರವಾಗಿ ಎಚ್ಚರಿಕೆ ಹೆಜ್ಜಬೇಕು. ವೈಯಕ್ತಿಕ ವಿಚಾರವಾಗಿ ಮನೆಯಲ್ಲಿ ಕಲಹ ಬರುತ್ತೆ, ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಕಲಹ ಬರುವಂಥದ್ದು, ಯಾವುದೇ ರೀತಿಯ ಶುಭ ಕಾರ್ಯಗಳಲ್ಲಿ ವಿಘ್ನಗಳು ಬರುವಂಥದ್ದು, ಅಂದರೆ ಅಡೆತಡೆಗಳು ಬರುವಂಥದ್ದು. ಉದಾಹರಣೆಗೆ ಮದುವೆಗಾಗಿ ಪ್ರಯತ್ನ ಪಟ್ಟು ಅಲ್ಲಿ ವಿಘ್ನ ಬರುತ್ತೆ. ಮದುವೆಗೆ ಎಂಗೇಜ್ಮೆಂಟ್ ಅಂತ ಡೇಟ್ ಇಟ್ಟಿರ್ತಾರೆ, ಅದನ್ನು ಆ ಡೇಟಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿ ಏನೋ ಒಂದು ವಿಘ್ನಗಳು ಎಲ್ಲ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಬರಬೇಕು, ತಾಳ್ಮೆಯಿಂದ ಇರಬೇಕಾಗುತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರವನ್ನು ಮಾಡಿ ತೆಗೆದುಕೊಳ್ಬೇಡಿ. ಇದಕ್ಕೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳನ್ನ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡದೇ ಇರೋದು ಒಳ್ಳೆಯದು. ಆ ಬಳಿಕ ಅಕ್ಟೋಬರ್ ತಿಂಗಳು ಪರವಾಗಿಲ್ಲ, ಸ್ವಲ್ಪ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಅಂದರೆ ಈ ಅಕ್ಟೋಬರ್ ತಿಂಗಳಿಗಿಂತ ಸ್ವಲ್ಪ ನಿಮಗೆ ಸೆಪ್ಟೆಂಬರ್ ತಿಂಗಳಿಂದ ಅಕ್ಟೋಬರ್ ಸ್ವಲ್ಪ ಬೆಟರ್, ಅಂದರೆ ಸ್ವಲ್ಪ ಮಟ್ಟಿಗೆ ಉತ್ತಮ ಪರಿಣಾಮಗಳು ಬರ್ತವೆ. ಅಂದರೆ 100ಕ್ಕೆ 100 100ಕ್ಕೆ ಸುಮಾರು 40-50 ಭಾಗ ಸ್ವಲ್ಪ ಉತ್ತಮ ಪರಿಣಾಮಗಳು ಆಗುವಂಥದ್ದಿರುತ್ತೆ. ಜೊತೆಗೆ ಆರೋಗ್ಯದ ಸಮಸ್ಯೆ ನಿಮಗೆ ಅದು ಇನ್ನೂ ಕಠಿಣ ಆಗುತ್ತೆ. ಸೆಪ್ಟೆಂಬರ್ನಿಂದ ಇದ್ದಂಥ ಆರೋಗ್ಯ ಸಮಸ್ಯೆ ಅಕ್ಟೋಬರ್ನಲ್ಲಿ ನಿಮಗೆ ಕಠಿಣ ಆಗ್ಬೋದು. ಮತ್ತು ಹಣಕಾಸಿನ ಸಮಸ್ಯೆ ಇದ್ದರೆ ಹಣಕಾಸಿನ ಸಮಸ್ಯೆ ಅದು ಹಾಗೆಯೇ ಮುಂದುವರಿಯುತ್ತೆ. ಹಾಗಾಗಿ ಅಂಥ ವಿಚಾರ ಸ್ವಲ್ಪ ಈ ಅಕ್ಟೋಬರ್ ತಿಂಗಳ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಯಾವುದೇ ರೀತಿಯ ಒಂದು ಮೋಸ, ವಂಚನೆಗೆ ಒಳಗಾಗುವಂಥ, ಆಮಿಷಕ್ಕೆ ಒಳಗಾಗುವಂಥದ್ದು ಒಳ್ಳೆಯದಲ್ಲ. ಜೊತೆಗೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ನಿಮಗೆ ಲಾಭದಾಯಕ ಅಂದರೆ ಅಲ್ಲಿ ಮಧ್ಯೆ ನಿಮಗೆ ಸ್ವಲ್ಪ ಅಕ್ಟೋಬರ್ನ ಅಂತ್ಯದ ಭಾಗದಲ್ಲಿ ಅಲ್ಲಿ ಮಂಗಳನ ಪರಿವರ್ತನೆ ಆಗುವಂಥದ್ದು, ಮಂಗಳನ ಸ್ವಲ್ಪ ಮಟ್ಟಿಗೆ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ವರೆಗೆ ಸ್ವಲ್ಪ ಸಹಾಯ ಮಾಡ್ತಾನೆ. ಅದರ ಹೊರತು ಉಳಿದ ವಿಚಾರದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಈ ಅಕ್ಟೋಬರ್ ತಿಂಗಳಲ್ಲಿ ಖಂಡಿತ ಬೇಕಾಗುತ್ತೆ. ಮುಂದೆ ನವಂಬರ್ನಲ್ಲಿ ವಿಶೇಷವಾಗಿ ನಿಮಗೆ ಅಲ್ಲಿ ಶುಕ್ರ ಅನುಗ್ರಹ, ಮಂಗಳ ಅನುಗ್ರಹ, ಜೊತೆಗೆ ಇತರ ಎಲ್ಲ ಸ್ವಲ್ಪ ಗ್ರಹಗಳ ಬೆಂಬಲ ಮಧ್ಯೆ ಬರುವ ಕಾರಣ, ಚಂದ್ರ ಅನುಗ್ರಹ ನಿಮ್ಮನ್ನು ಕಾಪಾಡುವ ಕಾರಣ ಅನೇಕ ಶುಭ ಕಾರ್ಯಗಳು ಈ ತಿಂಗಳಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಬರ್ಬೋದು. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಯಶಸ್ಸು ಬರ್ಬೋದು. ಜೊತೆಗೆ ಯುವಕರು, ಸಾಧಕರು ಅಥವಾ ಇನ್ನಿತರ ವರ್ಗದವರಿಗೆ ಅವರವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ, ಸರ್ಕಾರದ ಯೋಜನೆಗಳ ಲಾಭ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗುವಂಥದ್ದು, ಬಂಧು ಮಿತ್ರರ ಸಹಕಾರ ಎಲ್ಲ ಸಿಗುವಂಥ ಸಾಧ್ಯತೆ ನಿಮಗೆ ನವಂಬರ್ ತಿಂಗಳಲ್ಲಿ ಕಂಡುಬರುತ್ತೆ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಪ್ರಯತ್ನಗಳು ಈಗ ಈ ತಿಂಗಳು ನವಂಬರಲ್ಲಿ ಸ್ವಲ್ಪ ಕ್ಷಿಪ್ರವಾಗಿ ಫಲ ಕೊಡುತ್ತೆ. ಅಂದರೆ ಬೇಗನೆ ಫಲಗಳು ನಿಮಗೆ ಸಿಗ್ತಾ ಇರ್ತವೆ. ಹಿಂದೆ ವಿಳಂಬ ಆಗಿದ್ದೆಲ್ಲ ಈಗ ಬೇಗನೆ ಆಗಲಿವೆ. ಹಲವಾರು ಕಾಲದ ದೀರ್ಘ ಸಮಸ್ಯೆಗಳೆಲ್ಲ ನಿವಾರಣೆ ಆಗಲಿವೆ. ಇನ್ನು ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳು ನಿಮಗೆ ಸಾಮಾನ್ಯ, ಅಂದರೆ ಜಸ್ಟ್ ನಾರ್ಮಲ್ ತಿಂಗಳಾಗಿರುತ್ತೆ. ಅಲ್ಲಿ ಹಣಕಾಸು, ನಿಮ್ಮ ವ್ಯಕ್ತಿತ್ವ ವಿಚಾರ ಅದೆಲ್ಲ ಏನೂ ತೊಂದರೆ ಇಲ್ಲ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಕೆಲವರಿಗೆ ಏರುಪೇರು ಬರುವಂಥದ್ದು, ಹಣಕಾಸಿನಲ್ಲಿ ಏನೋ ನಿಮಗೆ ಹಣಕಾಸು ಆದಾಯ ಉತ್ತಮ ಇರುತ್ತೆ. ಆದರೆ ಬಂದ ಆದಾಯವು ಈಗ ದುರ್ವ್ಯಯ ಅಥವಾ ಅಪವ್ಯಯ ಆಗುವಂಥದ್ದು, ಅಥವಾ ನಿಮ್ಮ ಹಣಕಾಸನ್ನು ಬೇರೆಯವರು ಸುಳ್ಳು ಕಾರಣದ ಮೂಲಕ ನಿಮ್ಮ ಹಣಕಾಸನ್ನು ಸ್ವಲ್ಪ ಸೆಳೆಯುವಂಥದ್ದು ಇತ್ಯಾದಿ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಆರೋಗ್ಯ ಸಮಸ್ಯೆ ಇದ್ದಂಥವರಿಗೆ, ಯಾರಿಗೆ ಈಗಾಗಲೇ BP, ಶುಗರು ಅಥವಾ ಜಾಯಿಂಟ್ ಪೇನು, ಅಸ್ತಮ, ಅಲರ್ಜಿ ಏನೋ ಇದ್ದಂಥವರಿಗೆ ಈ ಡಿಸೆಂಬರ್ನಲ್ಲಿ ಅವೆಲ್ಲವೂ ಸ್ವಲ್ಪ ಜಾಸ್ತಿ ಆಗುವಂಥದ್ದು, ಔಷಧೋಪಚಾರಗಳಿಗೂ ಈ ಕಾಯಿಲೆಗಳು, ತೊಂದರೆಗಳಿಗೆ ಬಗ್ಗದಿರುವಂಥದ್ದು, ಇನ್ನು ಕೆಲವರಿಗೆ ದೈಹಿಕವಾಗಿ ಸುಸ್ತಾಗುವಂಥದ್ದು, ಮನಸ್ಸಿಗೆ ವೇದನೆ ಆಗುವಂಥ ಘಟನೆ, ನಿದ್ರಾಹೀನತೆ ಇತ್ಯಾದಿ ಎಲ್ಲ ಕಾಣಬಹುದಾಗಿದೆ ಡಿಸೆಂಬರ್ನಲ್ಲಿ. ಜೊತೆಗೆ ಈ ವಿದ್ಯಾರ್ಥಿಗಳು, ಯುವಕರು, ಸಾಧಕರೆಲ್ಲ ಇದ್ದರೆ ಅವರಿಗೆ ದುಷ್ಟ ಮಿತ್ರರ ಪ್ರೇರಣೆ, ದುಶ್ಚಟಗಳ ಸಹವಾಸ, ದುರ್ಬೋಧನೆಗಳ ಸಹವಾಸ ಎಲ್ಲ ಆಗ್ಬೋದು. ಅದರಿಂದಾಗಿ ಅವರ ಒಂದು ವೈಯಕ್ತಿಕ ಪರ್ಫಾರ್ಮೆನ್ಸ್, ಅಂದರೆ ಅವರ ಒಂದು ಸಾಮರ್ಥ್ಯದ ಮೇಲೆ, ಅವರ ಒಂದು ಸಾಧನೆಗಳ ಮೇಲೆ ಅಡ್ಡ ಪರಿಣಾಮ ಬರ್ಬೋದಾಗಿದೆ. ಹಾಗಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ವರ್ಗದ ಕನ್ಯಾ ರಾಶಿಯವರು ತನು, ಮನ, ಧನ ಹಾಗೂ ತಮ್ಮ ಮಾತು, ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜಬೇಕು. ಯಾವುದೇ ರೀತಿಯ ದುರ್ಬೋಧನೆ, ದುಷ್ಪ್ರೇರಣೆ, ದುಶ್ಚಟಗಳಿಗೆ ಒಳಗಾಗದೆ ನೀವು ನಿಮ್ಮ ಒಂದು ಆತ್ಮಬಲದ ಮೇಲೆ ಚೆನ್ನಾಗಿ ಅದನ್ನು ಕಾಪಾಡಿಕೊಳ್ಬೇಕಾಗತ್ತೆ ಡಿಸೆಂಬರ್ ತಿಂಗಳಲ್ಲಿ. ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ 2025 ಅಂದರೆ 2025 ವರ್ಷವು ಯಾವ ರೀತಿ, ಯಾವ್ಯಾವ ತಿಂಗಳಲ್ಲಿ ಏನೇನು ಉತ್ತಮ ಪರಿಣಾಮಗಳು ಬರ್ಬೋದು, ಯಾವ ರೀತಿ ಅಡ್ಡ ಪರಿಣಾಮಗಳು ಬರ್ಬೋದು, ಯಾವ ಮಾಸದಲ್ಲಿ ತುಂಬ ಒಂದು ಎಚ್ಚರಿಕೆ ಹೆಜ್ಜಬೇಕು, ಯಾವ ತಿಂಗಳನ್ನು ನಾವು ಸದುಪಯೋಗ ಪಡಿಸಿಕೊಳ್ಬೇಕು ಅನ್ನೋದರ ಒಂದು ಸಂಕ್ಷಿಪ್ತವಾದ ಮುನ್ನೋಟದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಬರುವಂತಹ ವರ್ಷವು 2025 ವರ್ಷವು ತಮಗೆಲ್ಲರಿಗೂ ಆಯುರ್ವೇದ, ಶಕ್ತಿ, ಜಯಲಾಭಗಳು ಮತ್ತೊಮ್ಮೆ ಸಿದ್ಧಿಯಾಗಲು ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
ನಮ್ಮಿಂದ ಪ್ರಸಾರವಾಗುವ ವೀಡಿಯೋಗಳನ್ನು ತಾವೆಲ್ಲರೂ ವೀಕ್ಷಿಸ್ತಿದ್ದೀರಾ. ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಯಾರು ಇದನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ನಮ್ಮಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಬನ್ನಿ. ತಮಗೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಸರ್ವೇಷಾಂ ಸನ್ಮಂಗಲಾನಿ ಭವಂತು.